ಫೈನಲಿ ಇವತ್ತು ನನ್ನ ಮುಂದೆ ಐಕೂನ್ ಅವರು ರೀಸೆಂಟ್ ಆಗಿ ಲಾಂಚ್ ಮಾಡಿದಂಥ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಗೇಮಿಂಗ್ ಸ್ಮಾರ್ಟ್ಫೋನ್ ಇರುವಂಥದ್ದು ಐಕ್ಯೂ 12. ಈ ಸ್ಮಾರ್ಟ್ಫೋನ್ನ ನನಗೆ ಐಕೂನ್ ಅವರೇನು ಕಳಿಸ್ಕೊಟ್ಟಿಲ್ಲ, ನಾನೇ ಅಮೆಝಾನಲ್ಲಿ 50,000 ಕೊಟ್ಟು ಆರ್ಡ್ರ್ ಮಾಡಿದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೋಡ್ತಾ ಇದ್ದೀರಾ, ಲಿಟ್ರಲಿ BMW ಮೋಟರ್ ಸ್ಪೋರ್ಟ್ಸ್ ಪ್ರೀಮಿಯಂ ಪಾರ್ಟ್ನರ್ ಅಂತ ಬಾಕ್ಸ್ ಮೇಲೂ ಕೂಡ BMW ಲೋಗೋ ಇದೆ. ಹೆವಿ ಪ್ರೀಮಿಯಂ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ನಮಗೆ ಈ ಒಂದು BMW ಅದು ನೋಡ್ತಾ ಇದ್ದರೆ ಒಂಥರ ಸಣ್ಣ ಕಾರ್ಡು. ಇದ್ರ ಹಿಂದ್ಗಡೆ ನಮಗೆ ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಹ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಇನ್ನು 120 ವ್ಯಾಟ್ನ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, 120 ವ್ಯಾಟ್ ಅಂತ ಅಂದರೆ. ಸೊ ಹೆವಿ ಫಾಸ್ಟಾಗಿ ಈ ಫೋನನ್ನು ಚಾರ್ಜ್ ಮಾಡುತ್ತೆ. ನಂತರ ಕೊನೆಯದಾಗಿ USB Type C ಇಂದ Type C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಅಂದರೆ ಹೆವಿ ಪ್ರೀಮಿಯಂ ಬಿಲ್ಡನ್ನು, ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಇದು ಲೆಜೆಂಡ್ ಕಲರ್ ಆಯಿತಾ. ಸೊ ಕ್ಲಾಸಿಕ್, ಐಕೂನ್ ಅವ್ರದ್ದು ಕ್ಲಾಸಿಕ್ ಕಲರ್ ಬಿಳಿ ಬಣ್ಣ. ಇನ್ನೊಂದು ಕಲರ್ ಇದೆ, ಅದನ್ನು ಬೇಕಾದ್ರೆ ನೀವು ಪ್ರಿಫರ್ ಮಾಡ್ಬೋದು. ನನಗೆ ಪರ್ಸ್ನಲ್ ಇದು ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಇದರಲ್ಲೂ ಕೂಡ ನಿಮಗೆ BMW ಮೋಟರ್ ಸ್ಪೋರ್ಟ್ ಲೋಗೋ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಹಾಕಿದ್ದಾರೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ತಿನ್ನಾಗಿದೆ ಆಯಿತಾ. 8.1 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಕೂಡ ಇದೆ. ಅಷ್ಟೊಂದು ವೆಯ್ಟ್ ಇದೆ ಅಂತ ಅನಿಸಲ್ಲ, ಬಟ್ ಸ್ಟಿಲ್ 203 ಗ್ರಾಮ್ ವೆಯ್ಟ್ ಇದೆ ಆಯಿತಾ. ಇದರಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇರುವಂಥದ್ದು ಆಯಿತು. ಅದೇ ಒಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಈ ಫೋನ್ನ ಫ್ರಂಟಿಗೆ ಬಂತು ಅಂತ ಅಂದರೆ ಗ್ಲಾಸು ಆಬ್ವಿಯಸ್ಲಿ. ಸ್ಕ್ರೀನ್ ಗಾರ್ಡ್ ಅವರೇ ಹಾಕಿದರೆ, ನಾವು ಸಪ್ರೇಟಾಗಿ ಸ್ಕ್ರೀನ್ ಗಾರ್ಡ್ ಹಾಕುವಂಥ ಅವಶ್ಯಕತೆ ಇಲ್ಲ. ಪಂಚೋಲ್ ಕ್ಯಾಮ್ರಾ ಇದೆ. ಬೆಝಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಬೆಝಲ್ ಇದೆ. ಯೂನಿಫಾರ್ಮ್ ಬೆಝಲ್ ಅಂತ ಅನ್ನಲ್ಲ, ಬಟ್ ಹೆವಿ ತಿನ್ ಬೆಝಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟಿಂದ ಫ್ಲ್ಯಾಟ್ ಸ್ಕ್ರೀನು ತುಂಬ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಹಿಂದ್ಗಡೆಗೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸು. ಒಂಥರ ನಿಮಗೆ ಮ್ಯಾಟ್ ಫಿನಿಶ್ ಅನ್ನಲ್ಲ, ಗ್ಲಾಸು ಅನ್ನೋದಕ್ಕೂ ಆಗಲ್ಲ. ಸ್ಮಡ್ಜಸ್ ಅಷ್ಟೊಂದು ಕಾಣಲ್ಲ, ಅದೇ ಒಂದು ಒಳ್ಳೆಯ ವಿಷಯ. ಬಿಳಿ ಬಣ್ಣದ್ದು ಚೆನ್ನಾಗಿದೆ ಮತ್ತು ಹೆವಿ ಹಿಂದ್ಗಡೆ ಕೂಡ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಕ್ಯಾಮ್ರಾ ಬಂಪ್ ಕೂಡ ಒಂದು ಸ್ವಲ್ಪ ದೊಡ್ಡದಾಗಿದೆ ಆಯಿತಾ. 3 ಕ್ಯಾಮ್ರಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇರುವಂಥದ್ದು. ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. USB Type C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ ಮತ್ತು IR ಬ್ಲಾಸ್ಟರ್ ಇದೆ ಆಯಿತಾ. ಸೊ ನಾವು ಆರಾಮಾಗಿ ಟಿವಿಯನ್ನು ಈ ಒಂದು ಫೋನಲ್ಲೇ ಕಂಟ್ರೋಲ್ ಮಾಡ್ಬೋದು. ಸ್ಪೀಕರ್ ಗ್ರಿಲ್ ನಮಗೆ ಮೇಲ್ಗಡೆ ಸಹ ಸಿಗ್ತಾ ಇರುವಂಥದ್ದು, ಕೆಳಗಡೆ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ನಾನು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ಹೆವಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ವೈಬ್ರೇಷನ್ ಮೋಟರ್ ಏನಿದೆ, ಸೊ ಸಖತ್ತಾಗಿದೆ ಆಯಿತಾ. 4D ವೈಬ್ರೇಷನ್ ಮೋಟ್ರು. ಟ್ಯಾಕ್ಟೈಲ್ ಫೀಡ್ಬ್ಯಾಕ್ ಮಾತ್ರ ತುಂಬ ಹೆವಿ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಆಯಿತಾ. ಸೊ ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಇದು LTPO ಡಿಸ್ಪ್ಲೇ ಆಯಿತಾ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1 ಬಿಲಿಯನ್ ಕಲರ್ಸನ್ನು ಇದು ಸಪೋರ್ಟ್ ಮಾಡುತ್ತೆ. ಜೊತೆಗೆ 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಹ ಇದು ಹೊಂದಿರುವಂಥದ್ದು ಆಯಿತಾ. ಸೊ ಗೇಮರ್ಸ್ಗಳಿಗೆ ಅಂತಲೇ ಮಾಡಿರುವಂಥ ಫೋನ್. ಆಬ್ವಿಯಸ್ಲಿ ರಿಫ್ರೆಶ್ ರೇಟಲ್ಲಿ ಯಾವುದೇ ಕಾಂಪ್ರಮೈಸನ್ನು ಅವ್ರು ಮಾಡಿಲ್ಲ ಮತ್ತು ಹೆವಿ ಬ್ರೈಟ್ ಆಗಿದೆ. ಲಿಟ್ರಲಿ 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ ಆಯಿತಾ. ಹೆವಿ ಅಂದರೆ ಹೆವಿ ಬ್ರೈಟ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 10 ಬಿಟ್ ಡಿಸ್ಪ್ಲೇ ಆಗಿ ಹೇಳ್ದಂಗೆ. ಮತ್ತು ಇದ್ರ ಮೇಲೆ ಸ್ವಲ್ಪ ನೀರಾಯಿತು ಅಂದರೂ ಸಹ, ವೆಟ್ ಆದರೂ ಸಹ ವೆಟ್ ಟಚ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರಂತ. ಅಂದರೆ ಯೂಶ್ವಲಿ ಫೋನ್ನ ಸ್ಕ್ರೀನ್ ಮೇಲೆ ನೀರು ಬಿತ್ತು ಅಂದರೆ ನಾವು ಯೂಸ್ ಮಾಡೋಕ್ಕಾಗಲ್ಲ, ಇದೇನೇನು ಹಿಂಗೆಂಗೋ ಆಗಿ ಶುರು ಮಾಡುತ್ತೆ. ಬಟ್ ಆ ರೀತಿ ಈ ಫೋನಲ್ಲಿ ಆಗೋದಿಲ್ಲ. ಒಂದು ಹೆವಿ ಪ್ಲಸ್. ಬಟ್ ಗೇಮರ್ಸ್ಗಳಿಗೆ ತಿಂತಾ ಇರ್ತಾರೆ, ಕೈ ಆಗಿರುತ್ತೆ, ಆ ಟೈಮಲ್ಲಿ ಆಡಿದ್ರೂ ಕೂಡ ನಿಮ್ಗೇನೂ ಆಗಲ್ಲ. ಸೊ ಒಟ್ಟಿಗೆ ಡಿಸ್ಪ್ಲೇ ಸೂಪರ್ ಆಗಿದೆ ಆಯಿತಾ. ಯಾವುದೇ ಮೇಜರ್ ಕಾಂಪ್ರಮೈಸ್ ಇದರಲ್ಲಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕಿದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್, ಮತ್ತು ಇನ್ನೊಂದು 16 GB ರ್ಯಾಮ್ ಮತ್ತು 512 GB ಸ್ಟೋರೇಜು.
ಸೊ ನಿಮ್ಗೆ ಇಷ್ಟ ಬಂದಿದ್ದು ಪ್ರಿಫರ್ ಮಾಡ್ಬೋದು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಮತ್ತು ಸ್ಟೋರೇಜ್ನಲ್ಲೂ ಕೂಡ ಅಷ್ಟೇ UFS 4.0 ಸ್ಟೋರೇಜ್, ಯಾವುದೇ ಕಾಂಪ್ರಮೈಸು ಈ ಸ್ಟೋರೇಜ್ನಲ್ಲೂ ಕೂಡ ಇವರು ಮಾಡಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಟಾಪ್ ನಾಚ್ಕರು ಆಯಿತಾ. ಬಿಲ್ಡ್ ಕ್ವಾಲಿಟಿ ಬೆಂಕಿ, ಡಿಸ್ಪ್ಲೇ ಬೆಂಕಿ, ರ್ಯಾಮ್ ಮತ್ತು ಸ್ಟೋರೇಜ್ ಬೆಂಕಿ. ಈ ಪ್ರೊಸೆಸರ್ ಕೂಡ ಅಷ್ಟೇ ಸ್ನ್ಯಾಪ್ಡ್ರ್ಯಾಗನ್ ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಿರುವಂಥ ಲೇಟೆಸ್ಟ್, ನಂಗನಿಸ್ದಂಗೆ ಇದು ನಮ್ಮ ದೇಶದ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಹೊಂದಿರುವಂಥ ಫೋನ್ ಇದಾಗಿದೆ. ಹೆವಿ ಪವರ್ಫುಲ್ ಗುರು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಲಿಟ್ರಲಿ 20 ಲಕ್ಷ, ನಂಗನಿಸ್ದಂಗೆ ನಾನು ಇದುವರೆಗೂ ಚೆಕ್ ಬೆಂಚ್ ಮಾರ್ಕ್ ಚೆಕ್ ಮಾಡಿರುವಂಥ ಫೋನ್ಗಳಲ್ಲಿ ಸದ್ಯಕ್ಕೆ ಅತಿ ಹೆಚ್ಚು ರೇಟಿಂಗನ್ನು ಕೊಟ್ಟಿರುವಂಥ ಸ್ಮಾರ್ಟ್ಫೋನ್, ಬೆಂಕಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್. ಮತ್ತು ಹೆವಿ ಎಷ್ಟು ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ ಅಂದರೆ ಈ ಪ್ರೊಸೆಸರು, ನಾವು ಟೆಸ್ಟ್ ಮಾಡ್ದಂಗೆ ಗೇಮ್ ಆಡಬೇಕಾದ್ರೂ ಮತ್ತು ಬೆಂಚ್ ಮಾರ್ಕ್ ಚೆಕ್ ಮಾಡಬೇಕಾದ್ರೂ ಹೀಟ್ ಆಗಿದೆ ಅನಿಸಿಲ್ಲ ಆಯಿತಾ. ಒಳ್ಳೆ ವಿಷಯ. ಬಟ್ ಲಾಂಗ್ ಟರ್ಮಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಹೆಂಗಿದೆ ಅಂತ. ಸದ್ಯಕ್ಕಂತೂ ಯಾವುದೇ ಇಶ್ಯೂನ ನಾವು ಫೇಸ್ ಮಾಡಿಲ್ಲ ಆಯಿತಾ. ಇನ್ನು ಇದರಲ್ಲಿ ನಮಗೆ ಏನು ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಇದೆಯಂತೆ ಆಯಿತಾ, 6K ಅಂತೆ. ಲಾಸ್ಟ್ ಟೈಮ್ ಇದ್ದಿದ್ದಕ್ಕಿಂತ ಎಷ್ಟೋ ಪಟ್ಟು 70% ಏನೋ ಜಾಸ್ತಿ ದೊಡ್ಡ ವೇಪರ್ ಚೇಂಬರ್ನ ಹಾಕಿದ್ರಂತೆ. ಸೊ ಕೂಲಾಗಿ ಇರುತ್ತೆ ಆಬ್ವಿಯಸ್ಲಿ. ಇನ್ನು ಗೇಮಿಂಗಿಗೆ ಬಂತು ಅಂತ ಅಂದರೆ ಇದರಲ್ಲಿ ನಾವು ಟೆಸ್ಟ್ ಮಾಡ್ದಂಗೆ ಒನ್ ಆಫ್ ದ ಸ್ಮೂತೆಸ್ಟ್ ಗೇಮ್ ಪ್ಲೇ ಕೊಟ್ಟಂಥ BGMIನಲ್ಲಿ ಒನ್ ಆಫ್ ದ ಸ್ಮೂತೆಸ್ಟ್ ಗೇಮ್ ಪ್ಲೇ ಕೊಟ್ಟಂಥ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು ಆಯಿತಾ. ಈವನ್ ಬೇಕಾದ್ರೆ ಐಫೋನ್ಗೂ ಕಂಪೇರ್ ಮಾಡಿದ್ರು ಮಾಡ್ಬೋದು. ಹೆವಿ ಸ್ಮೂತ್ ಆಗಿದೆ. ನಾವು ಚೆಕ್ ಮಾಡ್ದಂಗೆ ಇದರಲ್ಲಿ ನಮಗೆ ಸ್ಮೂತಲ್ಲಿ 90 ತೋರಿಸ್ತಾ ಇದ್ದೀನಿ, 90 FPS ಆಪ್ಷನ್ ಸಿಗುತ್ತೆ. HDR ಕೂಡ ಇದೆ, HDR ಎಕ್ಸ್ಟ್ರೀಮ್ ಮಾಡ್ಬೋದು. ಅಲ್ಟ್ರಾ HDR ಕೂಡ ಇದೆ, ಅದರಲ್ಲಿ ನೀವು ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡ್ಬೋದು ಆಯಿತಾ. ಸೊ ಇದರಲ್ಲಿ ಫ್ರೇಮ್ ಇಂಟರ್ಪ್ರಿಟೇಷನ್ ಅಂದರೆ ಈ ನೀವು ಗೇಮ್ ಆಡಬೇಕಾದ್ರೆ ನಿಮಗೆ ಅಡಿಷ್ನಲ್ ಫ್ರೇಮ್ಸನ್ನು ಮಧ್ಯಕ್ಕೆ ಆ್ಯಡ್ ಮಾಡುತ್ತೆ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು. ನಿಮಗೆ ಒಂದು ರೀತಿ ಸ್ಮೂತ್ ಫೀಲ್ನ ಕೊಡುತ್ತೆ ಆಯಿತಾ. ಸೊ ಗೇಮಿಂಗ್ಗೆ ಅಂತಲೇ ಮಾಡಿರೋದು. BGMI 90 FPS ಕೂಡ ಬರುತ್ತೆ. ಹೆವಿ ಸ್ಮೂತ್ ಆಗಿದೆ. ಯಾವ ಗೇಮಿಂಗ್ ಬೇಕಾದರೂ ಯಾವ ಸಾಫ್ಟ್ವೇರ್ ಬೇಕಾದರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಮತ್ತು ಇದರಲ್ಲಿ ಮೋಷನ್ ಕಂಟ್ರೋಲ್ ಕೂಡ ಇದೆ. ಅಂದರೆ ಮೋಷನ್ನ ನೀವು ಬಟನ್ ರೀತಿ ನೀವು ಕಸ್ಟಮೈಸ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಹೆವಿ ಕಾಂಪಿಟೇಟಿವ್ ಗೇಮರ್ಸ್ಗಳಿಗಂತೂ ಹೆವಿ ಯೂಸ್ ಆಗುತ್ತೆ ಆಯಿತಾ. ಕಾಂಪಿಟೇಟಿವ್ ಗೊತ್ತಿಲ್ಲ, ಒಟ್ಟಿಗೆ ಗೇಮರ್ಸ್ಗಳಿಗೆ ಯೂಸ್ ಆಗುತ್ತೆ ಮೋಷನ್ ಕಂಟ್ರೋಲು. ಜೊತೆಗೆ ಇದರಲ್ಲಿ ಇನ್ನೊಂದು ಚಿಪ್ ಇದೆ ಆಯಿತಾ, ವಿವೋದವ್ರದ್ದು Q1 ಅಂತ. ಸೊ ಅದೇ ಚಿಪ್ಪನ್ನು ಇದಕ್ಕೂ ಕೂಡ ಹಾಕಿದ್ದಾರೆ. ಕೆಲವೊಂದು ವಿವೋ ಫೋನಲ್ಲೂ ಇರುತ್ತೆ, ಈ ಐಕ್ಯೂ ಫೋನಲ್ಲೂ ಸಹ ಈ ಒಂದು ಚಿಪ್ ಇರುವಂಥದ್ದು. ಕೆಲವೊಂದು ಫೋನ್ಗಳಲ್ಲಿ ಕ್ಯಾಮ್ರಾಗೋಸ್ಕರ ಅಂತ ಹಾಕ್ತಾರೆ, ಇದರಲ್ಲಿ ಆಬ್ವಿಯಸ್ಲಿ ಗೇಮಿಂಗ್ ಫೋನ್ ಆಗಿರೋದ್ರಿಂದ ಗೇಮಿಂಗ್ಗೋಸ್ಕರ. ಸೊ ಕೆಲವೊಂದು ಅಂದರೆ ನೀವು ಹೆವಿ ಟಾಸ್ಕ್ ಇದ್ದಾಗ ಒಂದು ರೀತಿ ಕೆಲವೊಂದು ಟಾಸ್ಕ್ ಮಾಡೋದಕ್ಕೆ ಆ ಒಂದು ಚಿಪ್ ಯೂಸ್ ಆಗುತ್ತೆ. ಸೊ ಮೈನ್ ಪ್ರೊಸೆಸರಿಗೆ ಸ್ನ್ಯಾಪ್ಡ್ರ್ಯಾಗನ್ಗೆ ಅಷ್ಟೊಂದು ಸ್ಟ್ರೆಸ್ ಕೊಡಲ್ಲ ಕೆಲವೊಂದು ಟೈಮು. ಸೊ ಅದು ಸ್ವಲ್ಪ ಸಣ್ಣ ಮಟ್ಟಿಗಾದರೂ ಅದು ಗೇಮಿಂಗಿಗೆ ಕ್ಯಾಮ್ರಾ ಫೋಟೋ ತೆಗಿಬೇಕಾದ್ರೂ ಕೂಡ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಆಪ್ಟಿಮೈಸ್ ಅಂದರೆ ಪ್ರೋಸೆಸ್ ಮಾಡೋದಕ್ಕೆ. ಸೊ ಒಳ್ಳೆ ವಿಷಯ ಏನೋ ಕೊಟ್ಟಿದ್ದಾರಲ್ಲ, ಒಟ್ಟಿಗೆ ಪರ್ಫಾರ್ಮೆನ್ಸನ್ನು ತಲೆನೇ ಕೆಡಿಸ್ಕೊಂಬೇಡಿ, ಬೆಂಕಿ ಆಯಿತಾ, ಟಾಪ್ ನಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಇದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಂತ ಅನ್ನೋದಿಲ್ಲ. ಬಟ್ ಸ್ಟಿಲ್ ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ, ಬೆಂಕಿ ಅನ್ನೋ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಮೈನ್ ಸೆನ್ಸಾರ್ ಬಂದುಬಿಟ್ಟು 50 MP ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಸೆನ್ಸಾರು. ಇದು 1.7 ಅಪರ್ಚರ್ನ ಹೊಂದಿರುವಂಥದ್ದು. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ ಗುರಿ. ಪ್ರೈಸ್ ರೇಂಜಿಗೆ ನಾನು ನಿಮಗೆ ಇದನ್ನು 1 ಲಕ್ಷ 1.5 ಲಕ್ಷ ಐಫೋನ್ಗೆಲ್ಲ ಕಂಪೇರ್ ಮಾಡೋದಕ್ಕಾಗಲ್ಲ ಆಯಿತಾ. ಈ ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಜೊತೆಗೆ 64 MP ಇದು ಇನ್ನೊಂದು ಪೆರಿಸ್ಕೋಪಿಕ್ ಲೆನ್ಸ್ ಇದೆ ಆಯಿತಾ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತದೆ. ಸೊ ಆ 3x ಝೂಮ್ ಮಾಡಿರೋದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮ್ಯಾಕ್ರೋ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸ, ಡೆಡಿಕೇಟೆಡ್ ಮ್ಯಾಕ್ರೋ ಲೆನ್ಸ್ ಅಲ್ಲ ಇದು, ಪೆರಿಸ್ಕೋಪನ್ನು ಮ್ಯಾಕ್ರೋ ರೀತಿ ಯೂಸ್ ಮಾಡುತ್ತೆ. ಅಂದರೆ ಸ್ವಲ್ಪ ಝೂಮ್ ಮಾಡಿದಾಗ ಆಬ್ವಿಯಸ್ಲಿ ಸ್ವಲ್ಪ ಸಣ್ಣದಾಗಿ ಕಾಣುತ್ತಲ್ವ, ಸೊ ಆ ರೀತಿ. ಸೊ ಮ್ಯಾಕ್ರೋ ಆಪ್ಷನ್ ಕೊಟ್ಟಿದ್ದಾರೆ ಒಟ್ಟಿಗೆ. ಇನ್ನು 50 MP ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಬೆಂಕಿ ಇದೆ. 50 MP ಆಗಿರೋದ್ರಿಂದ ಕ್ಲಾರಿಟಿ ಸಕ್ಕದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕ್ಯಾಮ್ರಾಗೋಸ್ಕರ ಅಲ್ಲ ಇದು, ನಂಗೆ ಅನಿಸ್ತಂಗೆ ಇದು ಪರ್ಫಾರ್ಮೆನ್ಸು, ಮೇಯ್ನ್ ಪರ್ಫಾರ್ಮೆನ್ಸು. ನಂತರ ಆಗ ಈಗ ನೀವು ಫೋಟೋ ತಗೊಳ್ಳೋದಕ್ಕೆ ತೊಂದರೆನೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ ಆಯಿತಾ. ಹೆವಿ ಕ್ರೇಜಿ ಇಂಪ್ರೆಸಿವ್ ಅಂತನಲ್ಲ, ಚೆನ್ನಾಗಿದೆ ಒಂದು ಲೆವೆಲಿಗೆ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ರೇರ್ ಕ್ಯಾಮ್ರಾ ಅಪ್ ಟು 8K 30 FPS ಕೂಡ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು.
ಜೊತೆಗೆ 4K ಅಪ್ ಟು 60 FPS ಅಲ್ಲೂ ಕೂಡ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಮಾತ್ರ ಬರೀ ಫುಲ್ HD 30 FPS. ಏನಕ್ಕೆ ಅಷ್ಟೊಂದು ಕಡಿಮೆ ಮಾಡಿದ್ರು ಅಂತ ಗೊತ್ತಿಲ್ಲ. ಫ್ರಂಟ್ ಕ್ಯಾಮ್ರಾ ಬರೀ ಫುಲ್ HD, ಬಟ್ ರೇರ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ತುಂಬ ಸ್ಟೇಬಲ್ ಕೂಡ ಇದೆ. ಆಪ್ಟಿಕಲ್ ಮೇಲೆ ಸ್ಟೆಬಿಲೈಸೇಷನ್ ಇರೋದ್ರಿಂದ ಸ್ಟೇಬಲ್ ವೀಡಿಯೋಸನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ 8Kನಲ್ಲಿ ಅಷ್ಟೊಂದು ಸ್ಟೇಬಲ್ ಅನಿಸಲ್ಲ. 4K 16ನಲ್ಲೂ ಕೂಡ ಒಂದು ಸ್ಟೇಬಲ್ ವಿಡಿಯೋ ತೆಗಿತೆ ಅಂತ ಅನ್ನಿಸ್ತು ನನಗೆ. ಓವರಾಲ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ. ದ ಬೆಸ್ಟ್ ಅಂತ ಅನ್ನಲ್ಲ, ಫುಲ್ ಹೆವಿ ಫ್ಲ್ಯಾಗ್ಶಿಪ್ ಲೆವೆಲ್ ಕ್ಯಾಮ್ರಾ ಅಂತ ಅನ್ನಲ್ಲ. ಈ ಬೆಲೆಗೆ ಪರವಾಗಿಲ್ಲ ಅಂತೀನಿ. ಇನ್ನು ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು ನೋಡ್ತಾ ಇದ್ದೀರಾ. ತುಂಬ ಫಾಸ್ಟಾಗೇ ಇದೆ ಒಂದು ಲೆವೆಲ್ಗೆ. ಎಲ್ಲೂ ಕೂಡ ನನಗೆ ಡಿಲೇ ಅಂತ ಅನಿಸಿಲ್ಲ. ಇನ್ನು ಫೇಸ್ ಅನ್ಲಾಕ್ ಕೂಡ ಇದೆ ನಮಗೆ ಇದರಲ್ಲಿ. ಫೇಸ್ ಅನ್ಲಾಕ್ ನೋಡ್ತಾ ಇದ್ದರೆ ಹೆವಿ ಫಾಸ್ಟ್ ಆಗಿದೆ. ಹೆವಿ ಅಂದರೆ ಹೆವಿ ಫಾಸ್ಟ್. ನೋಡಿ ಗೊತ್ತೇ ಆಗಲ್ಲ, ಪಟ್ ಅಂತ ಅನ್ಲಾಕ್ ಮಾಡಿ ಬಿಸಾಕತ್ತೆ. ಕ್ರೇಜಿ ಗುರು. ಇನ್ನು ವಾಯ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 14 ಬೇಸ್ ಮೇಲೆ ಆಗ್ತಿರುವಂಥ ಫನ್ ಟಚ್ ವಾಯ್ಸ್ 14 ಇದೆ. ಸೊ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ವರ್ಷನ್ನು, ಜೊತೆಗೆ ಹೆವಿ ಸ್ಮೂತ್ ಆಗಿದೆ ಮತ್ತು ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಈ ಒಂದು OS ನಮಗೆ ನೀಡುತ್ತೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ಬೋದು. ಒಟ್ಟಿಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ತುಂಬ ಸ್ಮೂತ್ ಆಗಿದೆ. ಐಕೂನವ್ರು ರಂಗನಿಸ್ದಂಗೆ ಆರಾಮಾಗಿ 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ, 3 ವರ್ಷ ಸೆಕ್ಯೂರಿಟಿ ಪ್ಯಾಚಸ್ ಈ ಫೋನಿಗೆ ಕೊಡ್ತಾರೆ, 100% ಕೊಡ್ತಾರೆ. ಏನಕ್ಕೆ ಅಂದರೆ ಪ್ರೀವಿಯಸ್ ಫೋನ್ಗಳೇನು ಲಾಂಚ್ ಆಗಿದೆ ಅದಕ್ಕೆ ಆಂಡ್ರಾಯ್ಡ್ ಅಪ್ಡೇಟ್ ಕೊಟ್ಟಿದ್ದಾರೆ, ಇದಕ್ಕೂ ಕೊಡ್ತಾರೆ. ಕನ್ಫರ್ಮ್ ಮಾಡಿದ್ದಾರೆ ಆಯಿತಾ 2+3 ಅಂತ. ಸೊ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು 2 ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಇದರಲ್ಲಿ ನಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು, ಮತ್ತು ಬಾಕ್ಸ್ ಒಳಗೆ 120 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಹೆವಿ ಅಂದರೆ ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ನಮಗೆ ವೈಫೈ 6ನ ಜೊತೆಗೆ ವೈಫೈ 7 ಕೂಡ ಸಪೋರ್ಟ್ ಆಗುತ್ತೆ. ಫ್ಯೂಚರ್ನಲ್ಲಿ ವೈಫೈ 7 ರೂಟರ್ ಬಂದಾಗ ಇದ್ದಾವೆ, ಬಟ್ ಪಬ್ಲಿಕ್ಕಿಗೆ ಬಂದಾಗ ನೀವು ತಗೊಂಡಾಗ ಕೆಲಸವನ್ನಂತೂ ಮಾಡುತ್ತೆ. ಮತ್ತು ಬ್ಲೂಟೂತ್ 5.4 ಹೌದು 5.4 ಇದರಲ್ಲಿ ಕೊಟ್ಟಿದ್ದಾರೆ. ಸೂಪರ್, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. 5G ನಂಗನಿಸ್ತಂಗೆ 11ರಿಂದ 12 5G ಬ್ಯಾಂಡ್ಗಳಿದ್ದಾವೆ, ಎಲ್ಲ ಸಪೋರ್ಟ್ ಆಗುತ್ತೆ. ತಲೆಗಿಡ್ಸ್ಕೊಂಬಿಡಿ, ಜಿಯೋ, ಏರ್ಟೆಲ್ ಎಲ್ಲ ಸಪೋರ್ಟ್ ಆಗಿದೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ. ಸೊ ಬೆಂಕಿ ಆಯಿತಾ. ವೈಡ್ ವೈನ್ L1 ಎಲ್ಲ ಅದರಲ್ಲೆಲ್ಲ ಅವರೇನು ಕಾಂಪ್ರಮೈಸ್ ಮಾಡಿಲ್ಲ. ಓವರಾಲ್ ಈ ಸ್ಮಾರ್ಟ್ಫೋನು ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಗೇಮಿಂಗ್ ಫೋನ್ ಆಗಬಹುದು ಆಯಿತಾ ಸದ್ಯಕ್ಕೆ. ಫ್ಯೂಚರ್ನಲ್ಲಿ ಗೊತ್ತಿಲ್ಲ, OnePlus ಅವರು ಕೂಡ ಫೋನ್ ಲಾಂಚ್ ಮಾಡೋಕ್ಕೆ ತಯಾರಿ ನಡೆಸ್ಕೋತಾ ಇದ್ದಾರೆ. ಅದು ಬಂದಮೇಲೆ ಅದೆಷ್ಟಕ್ಕೆ ಲಾಂಚ್ ಆಗುತ್ತೆ ಗೊತ್ತಿಲ್ಲ ಆಯಿತಾ. ಸದ್ಯಕ್ಕಂತೂ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಹೊಂದಿರುವಂಥ ಮೊದಲ ಫೋನು, ಇನ್ನು ಬೇರೆ ಯಾವುದು ಬಂದಿಲ್ಲ. ಬಂದ ಮೇಲೆ ಅವ್ರು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ನೋಡಿ ನಾವು ಡಿಸೈಡ್ ಮಾಡ್ಕೊಬೋದಪ್ಪ, ಓಕೆ ಇದು ಪರವಾಗಿಲ್ವೋ ಹಿಂಗೆ ಅಂತ. ಸದ್ಯಕ್ಕಂತೂ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್, ಒನ್ ಆಫ್ ದ ಪ್ರೀಮಿಯಮ್, ಒನ್ ಆಫ್ ದ ಬೆಸ್ಟ್ ಗೇಮಿಂಗ್ ಫೋನ್ ಆಗುತ್ತೆ. ಪ್ರಿಫರ್ ಮಾಡ್ಬೋದು. 50,000 ರೂಪಾಯಿ ಇದೆ ಆಯಿತಾ. ನಿಮ್ಗೆ 53 ಆ್ಯಕ್ಚುಲಿ ಲಾಂಚ್ ಆಗಿರೋದು. ಬ್ಯಾಂಕ್ ಆಫರ್ನ ರಿಡೀಮ್ ಮಾಡಿಕೊಂಡು 50,000 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು. ಬೆಂಕಿ ಇದೆ ಆಯಿತಾ. ನನಗಂತೂ ಹೆವಿ ಇಂಪ್ರೆಸ್ ಮಾಡಿದಂಥ ಆಲ್ರೌಂಡ್ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತು ಸದ್ಯಕ್ಕೆ ಆಯಿತಾ. ಸೊ ಇದು ನನ್ನ ಹಾನೆಸ್ಟ್ ಒಪಿನಿಯನ್ನು ಈ ಫೋನ್ ಬಗ್ಗೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.